ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ಗೆ ಸ್ವಾಗತ. ಡ್ಯಾನ್ಸ್ ಕ್ಲಾಸ್ನಲ್ಲಿ ಪರಿಚಯವಾಗಿ ಪ್ರೀತಿಸಿಕೊಂಡಿದ್ದ ಈ ಜೋಡಿ ಪೋಷಕರ ವಿರೋಧದ ನಡುವೆಯೂ ಪರಾರಿಯಾಗಿ ದೇವಸ್ಥಾನ ಒಂದರಲ್ಲಿ ಮದುವೆಯಾಗಿ ಯುವತಿಯ ಪೋಷಕರ ಕೆಂಗಣ್ಣಿಗೆ ಗುರಿಯಾಗಿದ್ದು ಪೊಲೀಸ್ ಮೆಟ್ಟಿಲೇರಿ ಪ್ರೇಮಿಗಳು ಒಂದಾಗಿದ್ದಾರೆ. ಇನ್ನು ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಹೀಗೆ ವಧು ವರರಂತೆ ಸಿಂಗಾರಗೊಂಡು ಆಸಮಣ ಹೇರಿ ಖುಷಿಯಾಗಿ ಹೊಸ ದಾಂಪತ್ಯಕ್ಕೆ ಕಾಲಿಟ್ಟಿರುವ ಈ ರೀತಿಯ ಫೋಟೋಗಳನ್ನು ತೆಗೆಸಿಕೊಂಡಿರುವ ಹೆಸರು ಅಂಕಿತಾ ಹರಿಪ್ರಸಾದ್ ಅಂತ. ಇಬ್ಬರಿಗೂ 22 ವರ್ಷ. ಬೆಂಗಳೂರು ಜಿಲ್ಲೆಯ ಟಿ ದಾಸರಹಳ್ಳಿ ಗ್ರಾಮದವರು. 4 ವರ್ಷಗಳ ಹಿಂದೆ ಡ್ಯಾನ್ಸ್ ಕ್ಲಾಸ್ನಲ್ಲಿ ಪರಿಚಯವಾಗಿ ಆರಂಭವಾದ ಸ್ನೇಹ ಪ್ರೀತಿಯಾಗಿ ಇಬ್ಬರ ನಡುವೆ ಮಾರ್ಪಟ್ಟಿತ್ತು. ಕಾಲ ಕಳೆದಂತೆ ಯುವತಿಯ ಪೋಷಕರಿಗೆ ವಿಚಾರ ಗೊತ್ತಾಗಿತ್ತು. ಇವರಿಬ್ಬರ ಪ್ರೀತಿಗೆ ಯುವತಿಯ ಪೋಷಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಯುವತಿ ಯುವಕನ ಮೇಲೆ ಅಪಾರವಾದ ಪ್ರೀತಿಯಿಂದ ಪೋಷಕರಿಗೆ ತಿಳಿಯದಂತೆ ಕದ್ದು ಮುಚ್ಚಿ ಪ್ರೀತಿಸುತ್ತಿದ್ದ ಈ ಜೋಡಿ ಕೊನೆಗೆ ಶನಿವಾರ ರಾತ್ರಿ ಮನೆಯಿಂದ ಪರಾರಿಯಾಗಿದ್ದಾರೆ. ಬಳಿಕ ಚಿಕ್ಕಬಳ್ಳಾಪುರ ತಾಲೂಕಿನ ಬಾಲಕುಂಟಹಳ್ಳಿ ಗ್ರಾಮದ ಶ್ರೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದಾರೆ. ಇನ್ನು ಯಾವಾಗ ಅಂಕಿತಾ ಮನೆಯಿಂದ ಓಡಿ ಬಂದೋ ಪೋಷಕರು ಅಲ್ಲಿ ಇಲ್ಲಿ ಹುಡುಕಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೆ ಪ್ರೇಮಿಗಳಿಬ್ಬರು ಮದುವೆಯಾದ ನಂತರ ಹರಿಪ್ರಸಾದ್ ಅವರ ಚಿಕ್ಕಬಳ್ಳಾಪುರ ಸಂಬಂಧಿಕರ ಮನೆಯಲ್ಲಿ ನವಜೋಡಿ ಆಶ್ರಯ ಪಡೆದಿದ್ದಾರೆ. ಪೋಷಕರ ಭಯದಿಂದ ಯುವತಿ ವಿಡಿಯೋ ಸಂದೇಶವನ್ನು ರವಾನಿಸಿದ್ದು ತಾನು ಸ್ವಇಚ್ಛೆಯಿಂದ ಮದುವೆಯಾಗಿರುವುದಾಗಿ ತಿಳಿಸಿದ್ದಾಳೆ. ಇದೇ ವೇಳೆ ಯುವತಿ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ರಕ್ಷಣೆಗಾಗಿ ದೂರು ದಾಖಲಿಸಿ ಪೊಲೀಸರು ಯುವತಿಯ ಪೋಷಕರನ್ನು ಕರೆಸಿ ಮಾತುಕತೆ ನಡೆಸಿದ್ದಾರೆ. ಪೋಷಕರು ಮನವೊಲಿಸಲು ಪ್ರಯತ್ನಿಸಿದ್ರು. ಯುವತಿ ತಮ್ಮೊಂದಿಗೆ ಹೋಗಲು ನಿರಾಕರಿಸಿದ್ದಾಳೆ. ಕೊನೆಗೆ ತಾನು ಇಷ್ಟಪಟ್ಟ ಪ್ರೇಮಿಯ ಜೊತೆಗೆ ಹೋಗುವುದಾಗಿ ತಿಳಿಸಿ ತನ್ನ ನಿರ್ಧಾರಕ್ಕೆ ಬದ್ಧಳಾಗಿ ಯುವಕನ ಜೊತೆ ಕಾರು ಹತ್ತಿ ಮನೆಗೆ ಹೋಗಿದ್ದಾಳೆ. ಒಟ್ನಲ್ಲಿ ಪೋಷಕರ ವಿರೋಧದ ನಡುವೆಯೂ ಪ್ರೀತಿಗೆ ಮನ್ನಣೆ ನೀಡಿದ ಈ ಜೋಡಿ ಇದೀಗ ಹೊಸ ಬದುಕಿನ ಹೆಜ್ಜೆ ಇಟ್ಟಿದೆ. ವರದಿಗಾರರು ಮೋಹನ್ ಕುಮಾರ್, ಪಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಾನು ಅಂಕಿತಾ. ಹರಿ ಎಂಬ ಹುಡುಗನನ್ನು ನಾನು ಪ್ರೀತಿಸುತ್ತಿದ್ದೇನೆ. ಬಟ್ ನಮ್ಮ ಮನೆಯಲ್ಲಿ ನಾನು ಒಪ್ಸೋಕ್ಕೆ ಟ್ರೈ ಮಾಡಿದೆ. 1.5 ವರ್ಷದಿಂದ ಟ್ರೈ ಮಾಡಿದೆ. ಬಟ್ ಅವ್ರು ಯಾರೂ ಒಪ್ಕೊಳ್ಳಿಲ್ಲ. ಸೊ ನನಗೆ ಅವ್ನು ಬೇಕು ಅಂತ ಡಿಸೈಡ್ ಮಾಡಿ ಅವನ ಜೊತೆ ನಾನೇ ಬಂದು ಮದುವೆ ಆದೆ. ದೇವಸ್ಥಾನದಲ್ಲಿ ನಾನು ಬಂದು ಮದುವೆ ಆದೆ. ಆ್ಯಂಡ್ ಯಾರೂ ನನಗೆ ತೊಂದರೆ ಏನೂ ಕೊಡಬಾರ್ದು. ಸೊ ಪ್ಲೀಸ್ ಏನು ಹಿಂಸೆ ಮಾಡಬೇಡಿ. ನಮ್ಮ ಮನೆ ಕಡೆಯಿಂದ ನಮಗೇನು ಹಿಂಸೆ ಬರಬಾರ್ದು.